ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಗಳ ಪಾಲಿನ ವಿಲನ್ ಆಗಿರುವಂತಹ ರಾಧಾ ರಿಯಲ್ ಲೈಫ್ನಲ್ಲಿ ಏನಾಗಿದ್ರು ಗೊತ್ತಾ? ಅಂದರೆ ನಾರ್ಮಲ್ ಆಗಿ ಯಾವುದೇ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಯಾವುದೇ ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು, ಸೊ ಅವರಿಗೆ ಸೀರಿಯಲ್ ಬಿಟ್ಟು ಇನ್ನಿತರ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ರಾಧಾ ರಿಯಲ್ ಲೈಫ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಸೊ ಈ ಒಂದು ಕೆಲಸವನ್ನು ಈಕೆ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ನಿಮಗೆ ಬರುತ್ತೆ. ಸೊ ಅದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂಥ ಧಾರಾವಾಹಿ ಸ್ನೇಹಿತರೆ. ಸೊ TRP ರೇಸ್ನಲ್ಲೂ ಕೂಡ ಯಾವತ್ತಿಗೂ ಕೂಡ ಈ ಧಾರಾವಾಹಿ ಮುಂದೆ ಇರುತ್ತೆ. ಹಿರಿಯ ಕಲಾವಿದೆ ಉಮಾಶ್ರೀ ಅವರ ಅಭಿನಯದಲ್ಲಿ ಬರ್ತಿರುವಂತಹ ಈ ಧಾರಾವಾಹಿ ಹಲವು ಹೊಸ ಕಲಾವಿದರನ್ನ ಕೂಡ ಹೊಂದಿರುವಂಥದ್ದು ದೊಡ್ಡ ಪಾತ್ರ ಬಳಗವೇ ಇದೆ. ಸೊ ಈ ಧಾರಾವಾಹಿಯಲ್ಲಿ ರಾಧಾ ಪಾತ್ರವನ್ನ ಮಾಡ್ತಿರುವಂತಹ ನಟಿಯ ಹೆಸರು ಏನು ಅಂತ ಸಾಕಷ್ಟು ಜನ ಕೇಳಿದ್ದು ಕೂಡ ಇದೆ. ಸೊ ಈಕೆಯ ಹೆಸರು ರಮ್ಯಾ ರಾಜು ಅಂತ. ನಟಿ ರಮ್ಯಾ ರಾಜು ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಖಳನಾಯಕಿಯ ಪಾತ್ರಕ್ಕೆ ಜೀವವನ್ನ ತುಂಬುತ್ತಾ ಇದ್ದಾರೆ. ಹೌದು, ರಾಧಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವ ಅವರೇ ನಟಿ ರಮ್ಯಾ ರಾಜು ಸ್ನೇಹಿತರೆ. ಸೊ ರಾಧಾ ಪಾತ್ರ ಸದಾ ಸ್ನೇಹಾಳಿಗೆ ಕೆಟ್ಟದ್ದನ್ನ ಬಯಸ್ತಾ ಕುತಂತ್ರವನ್ನ ಹೂಡ್ತಾ ಇರುತ್ತೆ. ಸೊ ಮದುವೆಯಾಗಿದ್ರೂ ಕೂಡ ಕಂಠಿಯನ್ನ ಪಡೆದುಕೊಳ್ಳುವಂತಹ ದುರಾಸೆಯಲ್ಲಿ ರಾಧಾ ಆಗಾಗ ಬೇರೆ ಬೇರೆ ಹುನ್ನಾರಗಳನ್ನ ಪ್ಲಾನ್ಗಳನ್ನ ಮಾಡ್ತಾನೆ ಇರ್ತಾಳೆ. ಅಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ನಟಿ ರಮ್ಯಾ ರಾಜು. ಸೊ ಅಂದಹಾಗೆ ನಟಿ ರಮ್ಯಾ ರಾಜು ಅವರಿಗೆ ಕಿರುತೆರೆಗೆ ಹೊಸಬ್ರೇನಲ್ಲ ಸ್ನೇಹಿತರೆ. ಅಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೂ ಮೊದಲು ಇತರ ಹಲವಾರು ಧಾರಾವಾಹಿಗಳಲ್ಲಿ ಈಕೆ ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಮಾತ್ರ ಖಳನಾಯಕಿಯಾಗಿ ಮಿಂಚ್ತಾ ಇರುವಂಥದ್ದು. ಸೊ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಮನಸ್ಸೆಲ್ಲ ನೀನೇ ಧಾರಾವಾಹಿಯಲ್ಲಿ ನಟಿಸಿದ್ರು ನಟಿ ರಮ್ಯಾ ರಾಜು. ಮುಂದೆ ನೋಡೋದಾದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಗೀತಾ ಧಾರಾವಾಹಿಯಲ್ಲೂ ಕೂಡ ಈಕೆ ಪಾತ್ರವೊಂದನ್ನು ಮಾಡಿದ್ದಾರೆ. ಸೊ ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲೂ ಕೂಡ ನಿತ್ಯ ಪಾತ್ರ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಈಕೆ ಸ್ನೇಹಿತರೆ. ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಕಾಣಿಸ್ಕೊಳ್ತಿರುವಂಥ ಇವರು ನಾಯಕಿ ಸ್ನೇಹರೊಂದಿಗೆ ಆಗಾಗ ಚಟಪಟಿಯ ಸನ್ನಿವೇಶಗಳನ್ನು ರಾಧಾ ಪಾತ್ರದ ಮೂಲಕ ಫೇಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಫಿಟ್ನೆಸ್ ಫ್ರೀಕ್ ಆಗಿರುವಂಥ ನಟಿ ರಮ್ಯಾ ರಾಜು ಪ್ರತಿದಿನ ವರ್ಕೌಟ್ ಸೇರಿದಂತೆ ಹಲವಾರು ರೀತಿಯ ಫಿಟ್ನೆಸ್ ವ್ಯಾಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರ್ತಾರಂತೆ. ಸೊ ಡಯಟೇಷನ್ ಕೂಡ ಆಗಿರುವಂಥ ಈಕೆ ಆ ವೃತ್ತಿಯನ್ನು ನಟನೆಯೊಂದಿಗೆ ಮುಂದುವರಿಸ್ತಿದ್ದಾರೆ. ಅಂದರೆ ಈಕೆ ಡಯಟೇಷನ್ ಕೂಡ ಹೌದು. ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳಷ್ಟು ಆಕ್ಟಿವ್ ಆಗಿರುವಂಥ ಈಕೆ ಆಗಾಗ ವಿಭಿನ್ನ ರೀತಿಯ ಪೋಸ್ಟ್ಗಳನ್ನು ಮಾಡಿ ತಮ್ಮ ಒಂದು ಪ್ರೇಕ್ಷಕರು, ಅಭಿಮಾನಿಗಳು ಹಾಗೆ ಫಾಲೋವರ್ಸನ್ನು ಎಂಗೇಜಿಂಗ್ ಆಗಿ ಇಡ್ತಾರೆ. ಅಂದರೆ ಸದಾ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈಕೆ ಆಕ್ಟಿವ್ ಆಗಿರ್ತಾರೆ. ಅಂದರೆ ಫೋಟೋಶೂಟ್ಗಳನ್ನು ಹಾಕೋದಾಗಿರ್ಬೋದು, ಈ ಥರ ಆಕೆಯ ಒಂದಷ್ಟು ಸನ್ನಿವೇಶಗಳನ್ನು ಫೋಟೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಇವರು ಮಾಡ್ತಿರುವಂಥ ಪಾತ್ರ ಹಾಗೆ ಇವರ ಒಂದು ಅದ್ಭುತ ಅಭಿನಯದಿಂದ ಇವರಿಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಹಲವಾರು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಸಾವಿರಗಟ್ಟಲೆ ಫಾಲೋವರ್ಸ್ ಕೂಡ ಇದ್ದಾರೆ. ಆಗಾಗ ವಿಭಿನ್ನ ರೀತಿಯ ಫೋಟೋಶೂಟ್ಗಳನ್ನು ಮಾಡಿಸ್ಕೊಳ್ಳುವಂಥ ಈಕೆ ಅದನ್ನು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಹಂಚಿಕೊಳ್ತಾ ಇರ್ತಾರೆ. ಸೊ ಶೂಟಿಂಗ್ ಸಮಯದಲ್ಲಿ ಬಿಡುವಿದ್ದಾಗ ಏನು ಮಾಡ್ತಾರೆ? ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಸೀರಿಯಲ್ ಕಲಾವಿದರು, ಸಿನಿಮಾ ಕಲಾವಿದರು ಅಂತಂದರೆ ರೀಲ್ಸ್ ಮಾಡ್ತಾ ಇರ್ತಾರೆ. ಹಾಗೆ ನಟಿ ರಮ್ಯಾ ರಾಜು ಕೂಡ ರೀಲ್ಸನ್ನು ಮಾಡ್ತಾ ಇರ್ತಾರೆ. ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಂದರೆ ಫನ್ನಿ ರೀಲ್ಸ್ ಆಗಿರ್ಬೋದು ಅಥವಾ ಯಾವುದು ಟ್ರೆಂಡಿಂಗ್ ಇದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಸೊ ಇವರ ಒಂದು ಪೋಸ್ಟ್ಗಳಿಗೆ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ತಮ್ಮ ನಟನೆ ಮೂಲಕ ಬಹುದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ನಟಿ ರಮ್ಯಾ ರಾಜು ಅವರು ಅಭಿನಯದಲ್ಲೇ ಸದಾ ತೊಡಗಿಸಿಕೊಳ್ಳುವಂಥ ಆಸೆಯನ್ನು ಹೊಂದಿದ್ದಾರಂತೆ. ಸೊ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಬೆಳಿಬೇಕು ಅನ್ನುವಂಥ ಒಂದು ಆಸೆ ಆಕೆಗಿದೆ. ಜೊತೆಗೆ ಸಿನಿಮಾದಲ್ಲೂ ಕೂಡ ಮಿಂಚಬೇಕು ಅನ್ನುವಂಥ ಆಸೆ ಇದೆ. ಅಷ್ಟೇ ಅಲ್ಲ, ಸೀರಿಯಲ್ ಜೊತೆಗೆ ಡಯಟೇಷನ್ ವೃತ್ತಿಯನ್ನು ಕೂಡ ಈಕೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಈ ಒಂದು ವಿಲನ್ ರಾಧಾ ಪಾತ್ರ ನಿಮಗೆ ಇಷ್ಟ ಆಗುತ್ತಾ ಸ್ನೇಹಿತರೆ? ಸೊ ನಿಮಗೆ ಪುಟ್ಟಕ್ಕನ ಮಕ್ಕಳು ಅಂತ ಬಂದಾಗ ಯಾವ ಪಾತ್ರ ಇಷ್ಟ ಆಗುತ್ತೆ, ಯಾವ ಸೀರಿಯಲ್ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.